ಸಿಜೆ ರಾಯ್ ಅವರ ಸೂಸೈಡ್ ನಲ್ಲಿ ಲೇಟೆಸ್ಟ್ ಅಪ್ಡೇಟ್, ಮರಣೋತ್ತರ ಪರೀಕ್ಷೆ ಮುಗಿದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಬಾಡಿಯನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಅವರ ಫ್ಯಾಮಿಲಿಗೆ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಮರಣೋತ್ತರ ಪರೀಕ್ಷೆ ಮುಗಿದಿದೆ ಅಂತ. ಉದ್ಯಮಿ ಸಿಜೆ ರಾಯ್ ಪೋಸ್ಟ್ ಮಾರ್ಟಮ್ ಮುಕ್ತಾಯ ಆಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಮೃತದೇಹವನ್ನ ಪಡೆಯೋಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ರಂತೆ. ನಾಳೆ ಬೆಳಗ್ಗೆ. ಓಕೆ, ಹಂಗಾದ್ರೆ ಅಂತ್ಯಕ್ರಿಯೆ ನಾಳೆಗೇನೆ ಪೋಸ್ಟ್ಪೋನ್ ಆಗಿದೆ. ಅದು ನಾಳೆ ಸಂಜೆ ವೇಳೆಗೆ ಬನ್ನೇರುಘಟ್ಟದಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ. ಮರಣೋತ್ತರ ಪರೀಕ್ಷೆಯನ್ನು ಸದ್ಯ ಬೌರಿಂಗ್ ಹಾಸ್ಪಿಟಲ್ನ ಡಾಕ್ಟರ್ಸ್ಗಳು ಮುಗಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಯ ಮಾರ್ಚುರಿಯ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೃತದೇಹ ಇದೆ, ಹಾಳಾಗಬಾರ್ದಲ್ಲ. ಹಾಗಾಗಿ ಸಿಜೆ ರಾಯ್ ಕುಟುಂಬದ ಜೊತೆಗೆ ಪೊಲೀಸರು ಸದ್ಯಕ್ಕೆ ಮಾತಾಡ್ತಾ ಇದ್ದಾರೆ. ನಾಳೆ ತನಕ ಅಲ್ಲೇ ಇರಲಿ ಅಂತೆ. ಓಕೆ, ಉದ್ಯಮಿ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಸರ್, ಈಗ ಮರಣೋತ್ತರ ಪರೀಕ್ಷೆ ಅಂತ ಆದ ನಂತರ ಆ ರಿಪೋರ್ಟ್ ಈ ಇನ್ವೆಸ್ಟಿಗೇಷನ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಮೇಲ್ನೋಟಕ್ಕೆ ಇದು ಸೂಸೈಡ್ ಅಂತ ನಾವು ಮಾತಾಡ್ತೀವಲ್ಲ, ಅದ್ ಹೆಂಗ್ ಗೊತ್ತಾಗುತ್ತೆ ಸರ್? ನಾವೇ ಹೊಡ್ಕೊಂಡಿದ್ರೆ ಡಿಸ್ಟೆನ್ಸ್ ಬಹಳ ಹತ್ರ ಇರ್ತದೆ, ಆ ವೇವ್ಸ್ ಗೊತ್ತಾಗುತ್ತೆ ಅಂತ. ಇಲ್ಲ, ಅದು ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಮೇಲೆ ಹೊಡೆದಾರ ಅಂತ ನಮಗೆ ಗೊತ್ತಾಗ್ತದೆ. ಓಕೆ ಓಕೆ, ಪೋಸ್ಟ್ ಮಾರ್ಟಮ್ ದಲ್ಲಿ ಅದ್ರದ್ದು ಅದು ದೂರ ಎಷ್ಟು ದೂರ ಇಂದ ಸೆಲ್ಫ್ ಸೂಸೈಡ್ ಅಂದ ತಕ್ಷಣ ನಂಬ್ಕೊಂಡು ಸುಮ್ಮನಾಗಲ್ಲ. ನಾವು ಎಲ್ಲಾ ರೀತಿ ಆಂಗಲ್ದಲ್ಲಿ ನೋಡ್ತೇವೆ. ಓಕೆ ಓಕೆ ಸರ್, ಇಂಥದ್ದೇ ಒಂದು ಹಿಂದೆದ ಒಂದು ಕೇಸ್ ನೆನ್ನೆ ಒಬ್ರು ಪೊಲೀಸ್ ಆಫೀಸರ್ ಹೇಳೋದನ್ನ ಕೇಳಿಸ್ಕೊಳ್ತಿದ್ದೆ ನಾನು. ನಾವು ಸೂಸೈಡ್ ಅಂತಾನೆ ಅನ್ಕೊಂಡ್ವಿ, ಬಟ್ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಒಂದು ಗುಂಡಲ್ಲ 2 ಗುಂಡು ಸಿಕ್ಕಿತ್ತು. ಅವಾಗ ಗೊತ್ತಾಯ್ತು ಅದು ಮರ್ಡರ್ ಅನ್ನೋದು ಅಂತ. ಸೊ ಈ ರಿಪೋರ್ಟ್ಗಳು ಎಷ್ಟು ಇಂಪಾರ್ಟೆಂಟ್? ಬಹಳ ಇಂಪಾರ್ಟೆಂಟ್. ಅದು ಡಾಕ್ಟರ್ಸ್ ಅದೇ ಪೋಸ್ಟ್ ಮಾರ್ಟಮ್ ಮಾಡುವಾಗ ತನಿಖೆ ಬಗ್ಗೆ ಸ್ವಲ್ಪ ತಿಳ್ಕೊತಾನ ಅವನು. ಏನಾಗಿದೆ, ಏನ್ ತನಿಖೆ ಆಗಿದೆ, ಹ್ಯಾಂಗ ಏನಾಯ್ತು ಕೇಸು ಅಂತೆಲ್ಲ ನಾಲೆಜ್ ಇಟ್ಕೊಂಡೆ ಅದು PM ಮಾಡ್ತಾರೆ. ಇಂಥ ಕೇಸ್ನಲ್ಲಿ ಅದು ನಾವು ರಿವಾಲ್ವರ್ ಎಷ್ಟು ಅಂತ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್, ಅದು ಗೊತ್ತಾಗುತ್ತೆ ಸರ್. ಡಿಸ್ಟೆನ್ಸ್, ಫೋರ್ಸ್ ಎಲ್ಲಾನು ನೋಡ್ತೇವೆ. ಬರೀ ಗುಂಡು ಹೋಗಿದೆ ಅಲ್ಲ, ಎಷ್ಟು ಫೋರ್ಸ್ ಅಲ್ಲಿ ಎಷ್ಟು ಬೇರೆಯವರಿಂದ ಮಾಡಿದ್ರೆ ಟಾರ್ಗೆಟ್ ನಾವು ಹೊಡ್ಕೊಂಡ್ರೆ ಡೆಫಿನೆಟ್ ಟಾರ್ಗೆಟ್ ಇರ್ತದೆ. ಇಲ್ಲಾರು ಹೊಡ್ಕೋತೀವಿ, ಇಲ್ಲಾರು ಹೊಡ್ಕೋತೀವಿ, ಎಲ್ಲಿ ಹೊಡ್ಕೊಂಡು ಸಾಯ್ತಾನೋ ಅಂತ ನನಗೆ ಗೊತ್ತಿರ್ತದೆ, ನಾವು ಹೊಡ್ಕೋತೀವಿ. ಆದ್ರೆ ಅದು ಬೇರೆಯವ್ರು ಹೊಡೆದ್ರೆ ಅದು ಆ ಕಡೆ ಈ ಕಡೆ ಆಗ್ತದೆ. ಸೊ ಹೀಗಾಗಿ ಅಥವಾ ಬೇರೆಯವ್ರು ಹೊಡೆದ್ರೆ ಮುಂದೆ ನಿಂತ ಹೊಡಿಬೇಕು ಅವನು. ಆಮೇಲೆ ಇನ್ನೊಂದು, ಅವರೆಲ್ಲರಿದ್ರಿಗೂ ಹಂಗ್ ಮಾಡ್ಕೊಂಡ್ರ ಅಥವಾ ಒಬ್ಬರೇ ರೂಮ್ ಅಲ್ಲಿ ಹೋಗಿ ಮಾಡ್ಕೊಂಡ್ರ ಅನ್ನೋದೆಲ್ಲ ಮ್ಯಾಟರ್ ಆಗುತ್ತಾ? ಅಲ್ಲ, ಅದು ಐ ವಿಟ್ನೆಸ್ ಹೇಳ್ತಾರಲ್ಲ ಇಲ್ಲಿ. ನಾವ್ ಇರ್ಲಿಲ್ಲ ಅವಾಗ, ನಾವು ಬೇರೆ ಕಡೆ ರೂಮ್ ನಲ್ಲಿ ಹೇಳ್ತಾರೆ. ಅವ್ರ ಮನೆಯಲ್ಲಿ ಇರೋರು, ಕೆಲಸಗಾರರು ಎಲ್ಲ ಯಾರಾದ್ರೂ ಒಬ್ರು ಆಫೀಸರ್ಸ್ ಹೇಳ್ತಾರೆ, ಹಿಂಗಾಗಿದೆ ನಾವಲ್ಲಿ ಇರ್ಲಿಲ್ಲ, ಅವ್ನು ಏನೋ ತಗೊಂಡ್ಬರ್ತೀನಿ ಅಂತ ಹೋದ ಅವನು ಈ ತರ ಮಾಡ್ಕೊಂಡಿದ್ದಾನೆ ಅಂತ ಈಗ ಹೇಳ್ತಾರೆ. ಬಟ್ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗ್ತದೆ ಏನಾಗಿದೆ. ಅಲ್ಲೇನು ಕ್ಯಾಮ್ರಾ ಒಳಗೆ ಇಟ್ಟರೋ ಹೇಗೂ ಅದು ನೋಡ್ತಿರ್ತಾರೆ. CC ಕ್ಯಾಮ್ರಾ, ಟೆಕ್ನಿಕಲ್ ಎವಿಡೆನ್ಸ್ ನೋಡ್ತಾರೆ, ಪ್ರತಿಯೊಂದು ನೋಡ್ತಾರೆ. ಆಮೇಲೆ ಅದು ಹೊಡ್ಕೊಂಡಿದ್ದು, ಅದು ಹತ್ರ ಹೊಡ್ಕೊಂಡಾಗ ಯೂಶಲಿ ಅದು ರಿವಾಲ್ವರ್ ಇತ್ತಂದ್ರೆ, ಪಿಸ್ತೂಲ್ ಇದ್ರೆ ಹೊರಗೆ ಬರೋದು ಬಹಳ ರೇರು. ರಿವಾಲ್ವರ್ ಇದ್ರೆ ಅದು ರಿವಾಲ್ವ್ ಆಗ್ತಿರ್ತದೆ, ಒಳಗಿನ ಬುಲೆಟ್ ಸುತ್ತಿ ಫೋರ್ಸ್ ಜಾಸ್ತಿ ಇರ್ತದೆ. ಇದ್ರದ್ದು ಪಿಸ್ತೂಲ್ದು ರೇಂಜ್ ಕಡಿಮೆ ಇರ್ತದೆ. ಇದು 8-10 ಅಡಿ ಮಾತ್ರ ಎಫೆಕ್ಟಿವ್ ರೇಂಜು ಯಾವುದು ಪಿಸ್ತೂಲ್ದು. ಆದ್ರೆ ರಿವಾಲ್ವರ್ದು 25 ಮೀಟರ್ ವರೆಗೂ ಇರ್ತದೆ. ರಿವಾಲ್ವರ್ದು ಇದ್ರದ್ದು 10 ಮೀಟರ್ ವರೆಗೂ ಇದ್ರದ್ದು ಡೈರೆಕ್ಟ್ ಟಾರ್ಗೆಟ್. ಆದ್ರೆ ಡೆಫಿನೆಟ್ ಟಾರ್ಗೆಟ್ ಅಂದ್ರೆ ಅದು ನಾವು ನೋಡಿದ್ವಿ, ಎಲ್ಲಿ ಹೊಡ್ಕೊಂಡಿದ್ದಾನೆ, ಎಲ್ಲಿ ಆಗಿದೆ, ಇದು ಬೇರೆಯವ್ರು ಹೊಡೆದಿದ್ದ ಹಂಗೋ, ಅವನ ಹೊಡ್ಕೊಂಡಿದ್ದಾನೋ, ಅದ್ರ ಫಿಂಗರ್ ಪ್ರಿಂಟು ಇದ್ರ ಮೇಲೆ, ರಿವಾಲ್ವರ್ ಮೇಲೆ ಫಿಂಗರ್ ಪ್ರಿಂಟ್ ಇರ್ತವೆ, ಅದನ್ನ ಚೆಕ್ ಮಾಡ್ತೇವೆ. FSL ದವರು ಬರ್ತಾರೆ, ಅವರು ಚೆಕ್ ಮಾಡ್ತಾರೆ. ಸೊ ಯಾರ್ದಂತ ಈಜಿ ಐಡೆಂಟಿಫೈ ಆಗಬಹುದು, ಅದೇನು ಪ್ರಶ್ನೆನೇ ಇಲ್ಲ. ಅವ್ರು ಹೊಡೆದಾರೋ ಬೇರೆಯವ್ರು ಹೊಡೆದಾರೋ ಅಂತ ಗೊತ್ತಾಗೋಗ್ಬಿಡುತ್ತೆ ಅಂತ. ಪ್ರಶಾಂತ್ ಸರ್, ಈಗ ಒಂದು ಕಂಪನಿ ಅಂದಾಗ CA ಅನ್ನೋರು ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ, ಅಂಡ್ ಅಲ್ಲಿ ಆಗುವ ಎಡವಟ್ಟುಗಳಿಗೂ ಅವರೇ ಜವಾಬ್ದಾರಿ ಆಗಿರ್ತಾರ, ಅಂಡ್ ಅಲ್ಲಿ ಬರುವಂತ ಎಲ್ಲದಕ್ಕೂ ಅಲ್ಲಿ ಒಂದು ಸರಿಯಾಗಿ ಹೋಗ್ತಾ ಇದೆ ಅನ್ನೋದಕ್ಕೂ ಅವರೇ ಜವಾಬ್ದಾರಿ ಆಗಿರ್ತಾರ, ಅಥವಾ ಓನರ್ ಜವಾಬ್ದಾರಿಯಾ? ಆ ಓನರ್ ಕೊನೆಗೆ ಓನರ್ ಜವಾಬ್ದಾರಿ ಆಗಿರ್ತಾರೆ. ಬಟ್ ಏನೇ ನಾವು ಸರ್ಟಿಫಿಕೇಶನ್ ಮಾಡಿದಾಗ ನಮ್ಮದು ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸಲ್ಲಾಗಲಿ ಅಥವಾ ಕಂಪ್ನಿ ಲಾ ಅಲ್ಲಾಗಲಿ ನಾವು ಆಡಿಟ್ ಮಾಡಿದ್ದೀವಿ, ಅದು ಕರೆಕ್ಟ್ ಆಗಿದೆ ಅಂತ ಸರ್ಟಿಫೈ ಮಾಡಿದಾಗ ಅದು ನಮ್ಮ ಮೇಲೆ ಸಹ ಬರುತ್ತೆ. ಈಗೇನಾಗುತ್ತೆ ಅಂತಂದರೆ, ನಾರ್ಮಲಿ ಇವರೆಲ್ಲ ಈ ಯಾವುದೇ ಲೆಕ್ಕಗಳೆಲ್ಲ ಆಗಲಿ, ಇದು ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ವಿತಿನ್ ದ ಲೀಗಲ್ ಫ್ರೇಮ್ ವರ್ಕಲ್ಲಿ ಏನಿದೆ ಅದನ್ನು ಅಡ್ವೈಸ್ ಮಾಡ್ತೀವಿ ನಾವು. ಯಾರು ಟ್ಯಾಕ್ಸ್ ಪ್ಲಾನಿಂಗ್ ಮಾಡ್ತಾರೋ ಅವ್ರಿಗೆ ಎಲ್ಲ ಧೈರ್ಯನೂ ಇರುತ್ತೆ. ಯಾರು ಟ್ಯಾಕ್ಸ್ ಎವೇಷನ್ಗೆ ಹೋಗ್ತಾರೋ ಆವಾಗ ಪ್ರಾಬ್ಲಮ್ ಆಗುತ್ತೆ. ಟ್ಯಾಕ್ಸ್ ಎವೇಷನ್ಗೆ ಹೋದಾಗ ಅದರಲ್ಲಿ CAಗಳು ಜೋಡ್ಕೊಂಡಿದ್ರೆ ಅವಾಗ ಅವ್ರ ಮೇಲೂ ಬರುತ್ತೆ. ಯಾಕಂದರೆ ನಮ್ಮ ಸರ್ಟಿಫಿಕೇಶನ್ ಇರುತ್ತೆ, ನಮ್ಮ ಸಿಗ್ನೇಚರ್ಸ್ ಇರುತ್ತೆ, ಅದರಿಂದ ನಮ್ಮ ಮೇಲೂ ಜವಾಬ್ದಾರಿ ಬಂದೇ ಬರುತ್ತೆ. ಅದರಲ್ಲಿ ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲಿ ನಮ್ಮದೇ ಆದ ಇನ್ಸ್ಟಿಟ್ಯೂಟ್ ಇದೆ. ಆಮೇಲೆ ಈಗ
ನಫ್ರಾ ಅಂತ ಗೌರ್ಮೆಂಟ್ ಕಡೆಯಿಂದನೂ ಇದೆ. ಈಗ ತುಂಬಾ ಎಲ್ಲ ಕಡೆಯಿಂದ ಈಗ ತುಂಬಾ ಸೂಕ್ಷ್ಮವಾಗಿ ಎಲ್ಲ ನೋಡ್ತಾ ಇದ್ದಾರೆ. ಓಕೆ ಸೊ ಪ್ರತಿಯೊಬ್ಬರು ಸಹ ಈಗ ಏನಂದ್ರೆ ಇನ್ಫಾರ್ಮೇಶನ್ ಎಲ್ಲ ಕಡೆ ಇರುತ್ತೆ. ಈಗ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾದ್ರೆ ಈಗ ನಾವು ನೋಡೋಕೆ ಮುಂಚೆ ಅಸಸ್ಸಿಗೆ ಅಂದರೆ ಟ್ಯಾಕ್ಸ್ ಫೈಲ್ ಮಾಡೋರಿಗೆ ಗೊತ್ತಿರಲ್ಲ ಅಷ್ಟು ಇನ್ಫಾರ್ಮೇಷನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ನಾವು ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಪ್ರತಿಯೊಂದು ಚೆಕ್ ಮಾಡ್ತೀವಿ. ಓಕೆ ಇವರು ಈ ಟ್ರಾನ್ಸಾಕ್ಷನ್ ಇದೆ. ಕೆಲವರು ನಮ್ಗೆ ಏನಾಗುತ್ತೆ ಅಂತಂದ್ರೆ ಈಗ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ AS ಅಂತ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಆ್ಯನ್ಯುವಲ್ ಇನ್ಫಾರ್ಮೇಷನ್ ಸಿಸ್ಟಮ್. ಅಲ್ಲಿ ಈ ಬ್ಯಾಂಕ್ಗಳಾಗಲಿ ಅಥವಾ ಮ್ಯೂಚುವಲ್ ಫಂಡ್ಗಳಾಗಲಿ ಯಾವುದೇ ಎಲ್ಲೆಲ್ಲಿ ಪ್ಯಾನ್ ಲಿಂಕ್ಡ್ ಇರುತ್ತೆ ಆ ಇನ್ಫಾರ್ಮೇಷನ್ ಅಲ್ಲಿ ಬಂದು ಕೂತಿರುತ್ತೆ. ಸೊ ಕೆಲವರಿಗೆಲ್ಲ ಏನಾಗಿರುತ್ತೆ, ಇವರು ಅವಾಗೋ ಮಾಡಿರ್ತಾರೆ, ಅದು ಗೊತ್ತಿರಲ್ಲ. ಅವಾಗ ನಾವೇನು ಮಾಡ್ತೀವಿ, ಅದನ್ನು ಚೆಕ್ ಮಾಡಿ ಅವ್ರಿಗೆಲ್ಲ ಕನ್ಫರ್ಮೇಷನ್ ಮಾಡಿ ಎಲ್ಲರಿಗೂ ಮಾಡಿಬಿಟ್ಟು ಆ ಮಾಹಿತಿ ತೊಗೊಂಡು ಆಮೇಲೆ ನಾವು ಫೈಲಿಂಗ್ ಅಡ್ವೈಸ್ ಮಾಡ್ತೀವಿ. ಸೊ ಇದನ್ನೆಲ್ಲ ಬಿಟ್ಟು ನಾನು ಧೈರ್ಯವಾಗಿ ಇಲ್ಲಪ್ಪ, ನಾನು ಇದನ್ನೆಲ್ಲ ಬಿಟ್ಟು ನಾನು ಯಾರು ಕೇರ್ ಮಾಡಲ್ಲ ಅಂತ ಕೆಲವರು ಇರ್ತಾರೆ. ಸೊ ಅವರಿಗೆ ನಾವು ಅಡ್ವೈಸ್ ಮಾಡ್ತೇವೆ ಹೊರತು ಅವ್ರಿಗೆ ಇದು ಕೊನೆಗೆ ಅವ್ರ ಮೇಲೆ